ನಮಸ್ಕಾರ ಸ್ನೇಹಿತರೆ, ಶತಕವನ್ನ ಬಾರಿಸಿದ ನಂತರವೂ ಕೂಡ ಆರ್ಸಿಬಿ ತಂಡ ಸೋತಿದ್ದನ್ನ ನೋಡಿ ಭಾವುಕರಾದ ವಿರಾಟ್ ಕೊಹ್ಲಿರವರು ತಮ್ಮ ಆರ್ಸಿಬಿ ತಂಡದ ಆಟಗಾರರ ಬಗ್ಗೆ ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ರಾಜಸ್ಥಾನ ವಿರುದ್ಧ ಆರ್ಸಿಬಿ ಸೋತ ಬಳಿಕ ವಿರಾಟ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿರವರು ಆರ್ಸಿಬಿ ತಂಡವನ್ನ ಬಿಟ್ಟು ಬೇರೆ ತಂಡಕ್ಕೆ ಹೋಗಬೇಕು ಅಥವಾ ಬೇಡವೋ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಸ್ನೇಹಿತರೆ. ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ. ಹೌದು, ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ರಾಜಸ್ಥಾನ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ 19ನೇ IPL ನ ಪಂದ್ಯದಲ್ಲಿ ಆತಿಥೇಯ ರಾಜಸ್ಥಾನ ತಂಡ 6 ವಿಕೆಟ್ಗಳ ಸುಲಭ ಜಯ ದಾಖಲಿಸಿದೆ. ಈ ಮೂಲಕ ಸಂಜು ಸ್ಯಾಮ್ಸನ್ ಪಡೆ ಲೀಗ್ನಲ್ಲಿ ತನ್ನ ಅಜೇಯ ಓಟವನ್ನ ಮುಂದುವರಿಸಿದೆ. ಇದುವರೆಗೂ ಲೀಗ್ನಲ್ಲಿ 4 ಪಂದ್ಯಗಳನ್ನು ಆಡಿರುವ RR ತಂಡವು 4 ಪಂದ್ಯಗಳನ್ನು ಕೂಡ ಗೆದ್ದು ಬೀಗಿದೆ. ಇತ್ತ ಲೀಗ್ನಲ್ಲಿ 5ನೇ ಪಂದ್ಯದಲ್ಲಿಯೂ ಸೋತ RCB ಸತತ 3ನೇ ಸೋಲನ್ನ ಅನುಭವಿಸಿದೆ. ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 183 ರನ್ ಕಲೆ ಹಾಕಿತು. ತಂಡದ ಪರ ಶತಕ ಸಿಡಿಸಿ ಮಿಂಚಿದ ವಿರಾಟ್ ಕೊಹ್ಲಿ ಅಜೇಯ 113 ರನ್ ಬಾರಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ ರಾಯಲ್ಸ್ ತಂಡ ಕೊನೆಯ ಓವರ್ನಲ್ಲಿ ಗೆಲುವಿನ ನಾಗೆಯನ್ನ ಬೀರಿತು. ರಾಜಸ್ಥಾನ ರಾಯಲ್ಸ್ ತಂಡದ ಪರ ಆರಂಭಿಕ ಆಟಗಾರ ಜಾಸ್ ಬಟ್ಲರ್ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದರು. ಅಲ್ಲದೆ ಸಂಜು ಸ್ಯಾಮ್ಸನ್ ಇವರಿಗೆ ಉತ್ತಮ ಸಾಥ್ ನೀಡಿದರು. ಇದರೊಂದಿಗೆ RCB ತಂಡವು RR ವಿರುದ್ಧ 6 ವಿಕೆಟ್ಗಳ ಹೀನಾಯ ಸೋಲನ್ನು ದಾಖಲಿಸಬೇಕಾಯಿತು ಸ್ನೇಹಿತರೆ. ಇದೀಗ RCB ತಂಡದ ಈ ಹೀನಾಯ ಸೋಲಿನ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ. ಇಂದು ನಿಜಕ್ಕೂ ನಾನು ಬಹಳ ನಿರಾಸೆಗೊಂಡಿದ್ದೇನೆ, ಏಕೆಂದರೆ ನಾನು RCB ತಂಡವನ್ನ ಕೇವಲ ಒಂದು ಟೀಮ್ ಎಂದು ತಿಳಿದುಕೊಳ್ಳದೆ ನನ್ನ ಫ್ಯಾಮಿಲಿ ಎಂದು ತಿಳಿದುಕೊಂಡು RCBಯನ್ನ ಪ್ರತಿ ಪಂದ್ಯದಲ್ಲಿಯೂ ಕೂಡ ಮನಸ್ಸಿನಿಂದ ಆಡಿ ಗೆಲ್ಲಿಸಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಇಂದು RCB ತಂಡವನ್ನ ಗೆಲ್ಲಿಸಲು ನಾನು ಶತಕವನ್ನ ಕೂಡ ಬಾರಿಸಿದ್ದೇನೆ. ಆದರೆ ಮತ್ತೊಂದು ಕಡೆ ನಮ್ಮ ತಂಡದ ಆಟಗಾರರು ಬೌಲಿಂಗ್ ನಲ್ಲಿ ಆಗಲಿ ಅಥವಾ ಬ್ಯಾಟಿಂಗ್ ನಲ್ಲಿ ಆಗಲಿ ಪ್ರತಿ ಪಂದ್ಯದಲ್ಲಿಯೂ ಕೂಡ ಅಷ್ಟು ಉತ್ತಮವಾದ ಎಫರ್ಟ್ ಅನ್ನ ಹಾಕುತ್ತಿಲ್ಲ. ಹಾಗೂ ಇಂದು ರಾಜಸ್ಥಾನ ವಿರುದ್ಧವೂ ಕೂಡ ನಮ್ಮ RCB ತಂಡದ ಬೌಲರ್ಗಳು ಸಂಪೂರ್ಣವಾಗಿ ಫ್ಲಾಪ್ ಆದರು. ಹಾಗೂ RCB ತಂಡ ಪಂದ್ಯಗಳನ್ನು ಸೋಲಲು ಮುಖ್ಯವಾದ ಕಾರಣವೇನೆಂದರೆ ಒಂದು ಪಂದ್ಯದಲ್ಲಿ ನಮ್ಮ RCB ತಂಡದ ಆಟಗಾರರು ಒಬ್ಬ ಅಥವಾ ಇಬ್ಬರು ಆಟಗಾರರು ಮಾತ್ರ ಉತ್ತಮವಾಗಿ ಆಡುತ್ತಾರೆ ಮತ್ತು ಇನ್ನುಳಿದ ಎಲ್ಲ ಆಟಗಾರರು ಫ್ಲಾಪ್ ಆಗುತ್ತಾರೆ. ಇದರ ಕಾರಣವೇ ನಮ್ಮ RCB ತಂಡ ಪಂದ್ಯಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಿಲ್ಲ. ಮುಂದಿನ ಬರುವ ಪಂದ್ಯಗಳಲ್ಲಿಯೂ ಕೂಡ ನಮ್ಮ RCB ತಂಡದ ಆಟಗಾರರು ಹೀಗೆ ಒಗ್ಗಟ್ಟಿಲ್ಲದೆ ಉತ್ತಮವಾದ ಆಟವನ್ನು ಆಡದೆ ಹೋಗಿದ್ದಲ್ಲಿ ಟ್ರೋಫಿ ಗೆಲ್ಲುವ ನಮ್ಮ ಕನಸು ಕನಸಾಗಿಯೇ ಉಳಿಯುತ್ತದೆ ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಸ್ನೇಹಿತರೆ, RCB ಸೋತ ಬಳಿಕ ವಿರಾಟ್ ಕೊಹ್ಲಿ ಹೇಳಿದ್ದು ಸರಿಯೋ ಅಥವಾ ತಪ್ಪೋ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.